ಗಡ್ಡ ಬಿಟ್ಕೊಂಡು ಇಲ್ಲಿ ಕೂತಿರುವಂತ ಮುಸ್ಲಿಮರು ನೋಡಿದ್ರೆ ಇವನು ಒಸಾಮಾ ಬಿನ್ ಲಾಡೆನ್ ಇರ್ಬೋದು, ಇವನು ದಾವೂದ್ ಇಬ್ರಾಹಿಂ ಇರ್ಬೋದು, ಇವನ್ ಜೇಬಲ್ಲಿ ಬಾಂಬ್ ಇಟ್ಕೊಂಡು ಬಂದಿರ್ಬೋದು ಅನ್ನುವಂತಹ ರೀತಿಯ ಅನುಮಾನ ಗುಮಾನಿಗಳನ್ನ ನಮ್ಮ ತಲೆನಲ್ಲಿ ಇವತ್ತು ಬಿತ್ತುವಂಥದ್ದು ನಿತ್ಯವೂ ನಡೀತಾ ಇದೆ. ಮುಸ್ಲಿಮರನ್ನ ದ್ವೇಷಿಗಳ ರೀತಿಯಲ್ಲಿ ಕಾಣೋದು, ದಲಿತರನ್ನ ಕ್ರೂರಿಗಳ ರೀತಿಯಲ್ಲಿ ಕಾಣೋದು, ಮಹಿಳೆಯರನ್ನ ಅದು ಪ್ರಜೆಗಳೆಲ್ಲೋ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಈ ಸಮಾಜದಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು, ಇದಕ್ಕೆ ದಾರಿ ಏನು, ಇದನ್ನು ಸರಿಪಡಿಸುವ ಮಾರ್ಗ ಎಲ್ಲಿದೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಲ್ಲಿದೆ. ಆ ಸಂವಿಧಾನವನ್ನು ಪ್ರತಿ ಮನೆಗೆ ತಲುಪಿಸುವಂತಹ ಜವಾಬ್ದಾರಿಯನ್ನ ನಾವು ವಿದ್ಯಾರ್ಥಿ ಯುವಜನರಾಗಿ ಮಾಡಬೇಕಾಗ್ತದೆ. ಅವಾಗ ಮಾತ್ರ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ದಲಿತರು ಮೀಸೆ ಬಿಟ್ಕೊಳ್ಳೋಂಗಿಲ್ಲ, ನೀರು ಮುಟ್ಟೋಗಿಲ್ಲ, ಇವತ್ತು ದೇವಸ್ಥಾನಗಳು ಮುಟ್ಟೋದಕ್ಕಾಗ್ತಾ ಇಲ್ಲ, ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕಾಗ್ತಾ ಇಲ್ಲ. ಇಷ್ಟು ಕ್ರೂರವಾಗಿ ಈ ಜಾತಿ ವ್ಯವಸ್ಥೆನ ಮತ್ತೆ ಗಟ್ಟಿಗೊಳಿಸುವಂತ ಕೆಲಸಗಳನ್ನ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ. ಎಲ್ಲರೂ ಸಮಾನರು, ಎಲ್ಲರೂ ಮನುಷ್ಯರು ಅನ್ನುವಂತಹ ವಿಚಾರಧಾರೆಗಳನ್ನ ಇವತ್ತು ನೀವೆಲ್ಲರೂ ಕಟ್ಟಬೇಕಂತಂದ್ರೆ ಅದಕ್ಕೆ ಶಕ್ತಿ ಇರೋದು ಸಂವಿಧಾನಕ್ಕೆ ಮಾತ್ರನೇ. ಸಂವಿಧಾನಕ್ಕೆ ಮಾತ್ರ ನಮಗೆ ಶಕ್ತಿ ಇರೋದು.